ಇವತ್ತಿನ ವಿಡಿಯೋದಲ್ಲಿ ಸಾಯಂಕಾಲ ಪೂಜೆ ಮಾಡ್ಬೋದಾ, ಸಾಯಂಕಾಲ ರಂಗೋಲಿನ ಹಾಕ್ಬೋದಾ, ಇನ್ನು ಕೆಲವರು ಬೆಳಗ್ಗೆ ನಾವು ದೀಪ ಹಚ್ಚಿರ್ತೀವಿ ಅಲ್ವಾ, ಮತ್ತೆ ಸಂಜೆನೂ ಕೂಡ ದೀಪ ಹಚ್ಚಲೇಬೇಕಾ ಅನ್ನುವಂಥ ಪ್ರಶ್ನೆನ ಕೇಳ್ತಾ ಇದ್ದೀರಾ. ಈ ಒಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ದೀಪ ಹಚ್ಚೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬೆಳಗ್ಗೆ ದೀಪ ಹಚ್ಚೋದು ಎಷ್ಟು ಶ್ರೇಷ್ಠನೋ ಸಾಯಂಕಾಲನೂ ಕೂಡ ದೀಪ ಹಚ್ಚೋದು ಅಷ್ಟೇ ಶ್ರೇಷ್ಠವಾದದ್ದು. ಆದರೆ ಹೊಸ ಬತ್ತಿನ ಹಾಕ್ಬಿಟ್ಟು ಹಚ್ಚೋದಲ್ಲ. ಬೆಳಗ್ಗೆ ಮಾತ್ರ ಹೊಸ ಬತ್ತಿನ ಹಾಕಬೇಕು. ಒಂದು ರಾತ್ರಿ ಕಳೆದ ಮೇಲೆ ಮಾರನೇ ದಿವಸ ಆ ದೀಪನೆಲ್ಲ ತೊಳೆದ್ಬಿಟ್ಟು ಹೊಸ ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚುವಂಥದ್ದು. ಬೇರೆ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಲೇಬೇಕು. ಸಾಯಂಕಾಲ ಇದರ ಅವಶ್ಯಕತೆ ಇರೋದಿಲ್ಲ. ಬೆಳಗ್ಗೆ ನೀವು ಹಚ್ಚಿರುವಂಥ ಬತ್ತಿ ಸರಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಎಣ್ಣೆ ಹಾಕ್ಬಿಟ್ಟು ದೀಪವನ್ನ ಹಚ್ಕೋಬಹುದು. ಬೆಳಗ್ಗೆ ಹಚ್ಚಿದಂಥ ದೀಪ ಏನಾದರೂ ಶಾಂತವಾಗಿದ್ರೆ ನೀವು ಎಷ್ಟು ಸಲ ಆದ್ರೂ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಬತ್ತಿನ ಸರಿ ಮಾಡ್ತಾ ದೀಪವನ್ನ ಹಾಗೆ ನಂದದೇ ಇರೋ ತರ ಸಹ ನೋಡ್ಕೋಬಹುದು. ಅಂದ್ರೆ ಇಡೀ ರಾತ್ರಿ ಪೂರ್ತಿ ಮತ್ತೆ ಬೆಳಗ್ಗೆ ದೀಪವನ್ನ ಹಾಗೆ ಪ್ರಜ್ವಲಿಸೋ ತರ ನೋಡ್ಕೋಬಹುದು. ಹೇಗಂತ ಅಂದ್ರೆ ಪ್ರತಿ ಸಲ ನೀವು ದೀಪನ ಸರಿ ಮಾಡ್ಕೊಳ್ಳುವಾಗ ಕೈ ಕಾಲನ್ನ ತೊಳ್ಕೊಂಡು ಬಂದೇನೆ ದೀಪವನ್ನ ಮುಟ್ಬೇಕು. ಹಾಗೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದು ಊಟ ತಿಂಡಿನ ಮಾಡ್ಕೊಂಡು ದೀಪನ ಮುಟ್ಬಾರ್ದು. ಹಾಗಾಗಿ ಇದು ದೀಪದ ವಿಷಯ. ಮಾರನೇ ದಿವಸ ಮಾತ್ರ ದೀಪನ ಚೇಂಜ್ ಮಾಡಿ ಬೇರೆ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಬೇಕು. ಸಂಜೆ ಹಚ್ಚೋದ್ರಲ್ಲಿ ಏನೂ ಚೇಂಜಸ್ ಇಲ್ಲ. ಅದೇ ದೀಪಕ್ಕೆನೆ ಸಾಯಂಕಾಲ ಮತ್ತೆ ಹಚ್ಬೋದು. ನೀವು ಬೆಳಗ್ಗೆ ದೀಪ ಹಚ್ಚಿದ್ರು ಕೂಡ ಸಾಯಂಕಾಲನೂ ಕೂಡ ದೀಪ ಹಚ್ಚೋದು ತುಂಬಾನೇ ವಿಶೇಷವಾದದ್ದು. ಸೂರ್ಯಾಸ್ತದ ಸಮಯದಲ್ಲಿ ದೀಪವನ್ನ ಹಚ್ಚಬೇಕು. ಮನೆ ಒಳಗಡೆ ಆಗಿರ್ಬೋದು, ಮನೆ ಹೊರಗಡೆನೆ ಆಗಿರ್ಬೋದು. ಯಾಕಂದ್ರೆ ತುಳಸಿ ಕಟ್ಟೆ ಬಾಗ್ಲು ಮುಂದೆ ದೀಪ ಹಚ್ಚೋದು ತುಂಬಾನೇ ಶ್ರೇಷ್ಠವಾದದ್ದು. ಗೋಧೂಳಿ ಸಮಯ ಅಂತ ಕರಿತೀವಿ ಅಲ್ವಾ. ಮಹಾಲಕ್ಷ್ಮಿ ದೇವಿ ಮನೆಗೆ ಬರುವಂತ ಸಮಯ ಅದು. ಇವಾಗ ಲಕ್ಷ್ಮಿ ಹಾಡ್ನಲ್ಲೇ ಬರುತ್ತೆ ನೋಡಿ, ದನ ಕರುಗಳು ಬರುವ ವೇಳೆಗೆ ನಾ ಬರುವೆನು ಅಂತ. ದನ ಕರುಗಳು ಮೇಯಲಿಕ್ಕೆ ಅಂತ ಹೊರಗಡೆ ಹೋಗಿರ್ತವೆ ಅಲ್ವಾ. ಹಾಲು ನೋಡ್ಕೊಂಡ್ಮೇಲೆ ದನ ಕರುಗಳನ್ನ ಹೊರಗಡೆ ಬಿಡ್ತಾರೆ ಮೇಯ್ಕೊಂಡು ಬರ್ಲಿ ಅಂತ. ಕರೆಕ್ಟ್ ಒಂದು ಆ ಗೋಧೂಳಿ ಸಮಯಕ್ಕೆನೆ ತಿರುಗಿ ಅವು ವಾಪಸ್ ಮನೆಗೆ ಬರ್ತವೆ. ಆ ಒಂದು ಸಮಯ ದನ ಕರು ಬರುವ ವೇಳೆಗೆ ನಾ ಬರುವೆನು ಅಂತ ಹೇಳ್ತಾಳೆ ಲಕ್ಷ್ಮೀ ದೇವಿ. ದನ ಕರುಗಳು ಬರುವಂಥ ವೇಳೆಗೆ ಅಂದರೆ 6 ಗಂಟೆಯಿಂದ 6 ಗಂಟೆ 30 ನಿಮಿಷ 7 ಗಂಟೆ ತನಕ ಸಮಯ ನಾವು ಗೋಧೂಳಿ ಸಮಯ ಅಂತೀವಿ, ಸಂಜೆ ಸಮಯ ಅಂತೀವಿ. ಆ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಬಾಗ್ಲನ್ನು ಹಾಕೋದೇ ಆಗಿರ್ಬೋದು, ಕಾಲು ಚಾಚಿ ಮಲ್ಗೋದೇ ಆಗಿರ್ಬೋದು, ತಲೆ ಬಾಚ್ಕೊಳ್ಳೋಂಥದ್ದು, ಅಳೋದು ಮತ್ತು ಜಗಳ ಆಡೋದು, ಇನ್ನೇನೋ ಕೆಟ್ಟ ಮಾತನ್ನು ಆಡೋದು, ಇದೆಲ್ಲನೂ ಕೂಡ ಅಶುಭ. ಇದೆಲ್ಲನೂ ಮನೆಗೆ ದರಿದ್ರವನ್ನು ತಂದುಕೊಡುತ್ತೆ. ಆ ಸಮಯದಲ್ಲಿ ತಿನ್ನೋದು ಕುಡಿಯೋದು ಸಹ ಮಾಡಬಾರ್ದು ಅಂತ ಹೇಳ್ತಾರೆ. ಭೋಗವನ್ನ ಪಡಬಾರ್ದು ಆ ಸಮಯದಲ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಶ್ವಿನಿ ದೇವತೆಗಳು ತಿರುಗಾಡುವಂತ ಸಮಯ ಅದು. ಮತ್ತೆ ಶಿವ ಅಂದ್ರೆ ರುದ್ರದೇವರು ಪಾರ್ವತಿ ಜೊತೆ ನಾಟ್ಯವಾಡುವಂತ ಸಮಯ ಗೋಧೂಳಿ ಸಮಯ. ಅಷ್ಟು ಒಂದು ಶುಭ ಸಮಯ ಅದು. ಹಂಗಾಗಿ ಅಂತ ಸಮಯದಲ್ಲಿ ದೀಪವನ್ನ ಹಚ್ಚೋದ್ರಿಂದ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಎಲ್ಲನೂ ಕೂಡ ಹೋಗುತ್ತೆ. ಮತ್ತೆ ದಾರಿದ್ರ್ಯ ಕೂಡ ದೂರ ಆಗುತ್ತೆ. ಧನ ಧಾನ್ಯ ಸಂಪತ್ತು ಐಶ್ವರ್ಯ ಎಲ್ಲನೂ ಕೂಡ ಪ್ರಾಪ್ತಿ ಆಗುತ್ತೆ. ಮನೆ ಹೊರಗಡೆ ದೀಪ ಹಚ್ಚೋದೇ ಆಗಿರ್ಬೋದು, ಮನೆ ಒಳಗಡೆ ದೀಪನ ಹಚ್ಚೋದೇ ಆಗಿರ್ಬೋದು ಶ್ರೇಷ್ಠವಾದದ್ದು. ಮತ್ತೆ ಆ ಸಮಯದಲ್ಲಿ ಮಾಡುವಂಥ ಪೂಜೆನೂ ಸಹ ತುಂಬಾನೇ ಶ್ರೇಷ್ಠ. ಪೂಜೆ ಅಂದರೆ ಕಳಶ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅಲ್ಲ. ಒಂದು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು ಸ್ತೋತ್ರವನ್ನು ಹೇಳ್ಕೊಳ್ಳೋವಂಥದ್ದು, ಇದನ್ನು ಸಹ ಪೂಜೆ ಅಂತಲೇ ಹೇಳ್ತಾರೆ. ಹಾಗೆ ನಮ್ಮ ಭಕ್ತಿಯನ್ನು ದೇವ್ರ ಮುಂದೆ ಹೇಗೆ ನಾವು ಇರ್ತೀವೋ ಅದನ್ನು ಕೂಡ ಪೂಜೆ ಅಂತಲೇ ಹೇಳ್ತಾರೆ. ಆ ರೀತಿಯಾಗಿ ಭಗವಂತನ ಧ್ಯಾನವನ್ನು ಮಾಡೋದು, ಭಗವಂತನ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳೋದು, ಇದೆಲ್ಲನೂ ಕೂಡ ಗೋಧೂಳಿ ಸಮಯದಲ್ಲಿ ಮಾಡ್ಬೋದು. ಇನ್ನು ಬೆಳಗ್ಗೆ ಯಾರಿಗೆ ರಂಗೋಲಿ ಹಾಕೋದಕ್ಕಾಗೋದಿಲ್ಲ, ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅನ್ನೋರು ಸಾಯಂಕಾಲ ಬಂದಮೇಲೆ ನೀವು ಹಾಕೊಂಡಿರುವಂಥ ಬಟ್ಟೆನ ಚೇಂಜ್ ಮಾಡಿ. ಅಂದರೆ ಯಾವ ಬಟ್ಟೆನಲ್ಲಿ ನೀವು ಆಫೀಸ್ಗೆ ಹಾಕೊಂಡು ಹೋಗಿರ್ತೀರೋ ಆ ಬಟ್ಟೆ ಅಥವಾ ಇನ್ನೊಂದು ಕಡೆನೇ ಹೋಗಿದ್ರು ಕೂಡ ಚೊಂಬು ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಒಗ್ದಿರುವಂಥ ಬಟ್ಟೆನ ಹಾಕೊಂಡು ನೀವು ಪೂಜೆ ಮಾಡ್ಕೋಬಹುದು. ಈ ರೀತಿ ನೀವು ಮಾಡ್ಕೊಂಡು ದೇವ್ರ ಮುಂದೆ ಒಂದು ದೀಪವನ್ನ ಹಚ್ಕೋಬಹುದು. ನಂತರ ಪೂಜೆಯನ್ನ ಮಾಡ್ಕೋಬಹುದು. ಬೆಳಗ್ಗೆ ಸಮಯ ಆಗೋದಿಲ್ಲ ಅಂತ ಅಂದ್ರೆ ಮಾತ್ರ ಸಾಯಂಕಾಲ ಸಹ ನೀವು ಪೂಜೆ ಮಾಡ್ಕೋಬಹುದು, ತಪ್ಪಿಲ್ಲ. ಆದ್ರೆ ತುಂಬಾ ಅಶುದ್ಧತೆ ಆಗಿದ್ರೆ ಬೆಳಗ್ಗೆ ನಾವು ಎಷ್ಟು ಫ್ರೆಶ್ ಆಗಿರ್ತೀವಿ ಅಲ್ವಾ. ಬೆಳಗ್ಗೆ ಎಲ್ಲಾ ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಒಗ್ದಿರುವಂಥ ವಸ್ತ್ರವನ್ನ ಹಾಕೊಂಡು ಏನೂ ಹೊಟ್ಟೆಗೆ ತಗೊಳ್ದೇನೆ ದೇವ್ರ ಪೂಜೆನ ಮಾಡ್ಬಿಟ್ಟಿರ್ತೀವಿ
ಮೊದಲು, ಅದು ಶುದ್ಧತೆ. ಇವಾಗ ಸಾಯಂಕಾಲ ಅಂದರೆ ಏನಾಗುತ್ತೆ ಅಂದರೆ ಬೆಳಗ್ಗೆಯಿಂದ ನಾವು ತಿಂದು ಕುಡಿದು ಇದೆಲ್ಲ ಕೂಡ ಮಾಡಿ ಕೆಲವರೆಲ್ಲ ಹಾಸಿಗೆ ಮೇಲೆ ಮಲ್ಕೊಂಡಿದ್ದು ಅಥವಾ ಆಫೀಸ್ಗಳಿಗೆ ಇಷ್ಟೆಲ್ಲ ಓಡಾಡ್ಕೊಂಡು ಬಂದು ಮತ್ತೆ ಇನ್ನೊಂದ್ಸಲ ತಿಂದು ಮನೆಯಲ್ಲಿ ಊಟ ಗೀಟ ಮಾಡಿಕೊಂಡು ಎಲ್ಲ ಆದಮೇಲೆ ಸಂಜೆ ನಾವು ಎಷ್ಟು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡ್ರೂ ಸಹ ಅಷ್ಟು ಒಂದು ಪರಿಶುದ್ಧತೆ ಬರೋದಿಲ್ಲ ಅನ್ನೋವಂಥ ಕಾರಣಕ್ಕಾಗಿ ಎಲ್ಲರೂ ಪೂಜೆಗೆ ಪ್ರಧಾನತೆಯನ್ನು ಕೊಡಬೇಕಾಗುತ್ತೆ. ಇದು ತುಂಬ ಶ್ರೇಷ್ಠವಾದದ್ದು ಮತ್ತು ಅದೇ ತುಂಬ ಮುಖ್ಯವಾದದ್ದು. ಮತ್ತು ಸಾಯಂಕಾಲ ಮಾಡಬಾರ್ದಾ ಅಂತಂದರೆ ಸಂಜೆನೂ ಸಹ ದೇವರ ಧ್ಯಾನವನ್ನು ಮಾಡಬೇಕು, ಸಂಜೆನೂ ಕೂಡ ದೇವರ ದೀಪವನ್ನು ಹಚ್ಚಬೇಕು. ಪ್ರದೋಷ ಸಮಯ ಅಂತ ಹೇಳ್ತಾರೆ, ಪ್ರದೋಷ ಕಾಲದಲ್ಲಿ ಮಾಡುವಂಥ ಪೂಜೆ ಅಂತ ಹೇಳ್ತೀವಿ. ಪ್ರತಿನಿತ್ಯ ಪ್ರದೋಷ ಕಾಲ ಇದ್ದೇ ಇರುತ್ತೆ, ಪ್ರತಿ ದಿನನೂ ಬರುತ್ತೆ ಪ್ರದೋಷ ಕಾಲ. ಆದರೆ ಹುಣ್ಣಿಮೆಯ ಮುಂದೆ ಬರುವಂಥ ತ್ರಯೋದಶಿ, ಅಮಾವಾಸ್ಯೆ ಮುಂದೆ ಬರುವಂಥ ತ್ರಯೋದಶಿಗಳನ್ನು ವಿಶೇಷವಾಗಿ ಪ್ರದೋಷ ಅಂತ ಹೇಳ್ತಾರೆ. ಪೂಜೆಗಳನ್ನು ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. ವಿಶೇಷವಾಗಿ ನಂದಿಗೆ ಅಭಿಷೇಕವನ್ನು ಮಾಡ್ತಾರೆ. ಇಷ್ಟಾರ್ಥ ಸಿದ್ಧಿಗೋಸ್ಕರ ನಂದಿಗೆ ಅಭಿಷೇಕವನ್ನು ಮಾಡಿಸ್ಬಿಟ್ಟು ಪೂಜೆಗಳನ್ನು ಮಾಡಿಸೋದ್ರಿಂದ ನಮಗೆ ಗೊತ್ತಿಲ್ಲದೆ ಮಾಡಿರುವಂಥ ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ವಿಶೇಷತೆ ಇರುತ್ತೆ ಈ ಪ್ರದೋಷ ಕಾಲಕ್ಕಿದೆ. ಮತ್ತೆ ಅಂತಹ ಪ್ರದೋಷ ಕಾಲದಲ್ಲಿ ಮಾಡುವಂಥ ಪೂಜೆಗಳಿಗಾಗಿ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ. ಏನು ತಗೊಳ್ದೇನೆ ಉಪವಾಸ ಇದ್ದು ಸಾಯಂಕಾಲ ಪೂಜೆ ಮಾಡ್ತಾರೆ. ಆ ರೀತಿ ಮಾಡಬಹುದು, ಅದು ಇನ್ನೂ ಶ್ರೇಷ್ಠವಾದದ್ದು. ಬೆಳಗ್ಗೆಯಿಂದ ತಿಂದು ಊಟ ಮಾಡಿ ಮತ್ತೆ ಇನ್ನೇನೋ ತಿಂದ್ಬಿಟ್ಟು ಸಾಯಂಕಾಲ ಪೂಜೆ ಮಾಡೋದು ಅಷ್ಟು ಶ್ರೇಷ್ಠತೆ ಅಲ್ಲ. ಈ ರೀತಿ ನಾವು ಸಂಜೆ ಪೂಜೆ ಮಾಡಲೇಬೇಕಾದಾಗ ಅಂಥ ಪರಿಸ್ಥಿತಿ ಬಂದರೆ ಹೇಳಿದ್ನಲ್ಲ, ಒಂದು ಚೊಂಬು ಸ್ನಾನ ಮಾಡಿಕೊಂಡು ಅಥವಾ ನೀವು ಬೇರೆ ಬಟ್ಟೆನ ಹಾಕ್ಕೊಂಡು ನಂತರ ಪೂಜೆನ ಮಾಡ್ಕೋಬೋದು. ದೂರದಿಂದನೂ ಅಷ್ಟೇ ದೇವ್ರನ್ನ ಮುಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ದೀಪ ಹಚ್ಚಿ ಸ್ತೋತ್ರಗಳನ್ನು ಹೇಳ್ಕೋಬಹುದು. ಸಂಜೆ ಹೊತ್ತಿನಲ್ಲಿ ದೀಪ ಹಚ್ಚೋದು ಯಾವುದೇ ರೀತಿ ತೊಂದರೆ ಇಲ್ಲ. ಸಂಜೆ ಕೂಡ ಕಡ್ಡಾಯವಾಗಿ ಹಚ್ಕೋಬೇಕು. ಸಂಜೆ ಹೊತ್ತು ದೀಪ ಹಚ್ಚಿ ದೇವ್ರಿಗೆ ಒಂದು ನಮಸ್ಕಾರವನ್ನ ಮಾಡಿಬಿಟ್ಟು ಸ್ತೋತ್ರಗಳನ್ನ ಹೇಳ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಉತ್ತಮವಾದದ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.